ತೋರದು ಕ್ರೇಜ್ ಇತ್ತು ಮಾತ್ರ ನೆನ್ನೆ. ಮಾಡೆಲ್ ಆಗ್ತಾ ಇದ್ಯಾ? ಈಟಕ್ಕೆ ಎಣ್ಣೆ ಎಲ್ಲ ಸೋರ್ಬಿಟ್ಟು ಅವನೇ ನಿನ್ ಜೊತೆ ಮಲಗಿದ್ನಾ? ಇಲ್ಲ ತಾನೆ. ಐ ಆಮ್ ಬ್ಯಾಚುಲರ್. MRP ಫುಲ್ ಫಾರ್ಮ್ ಏನು? ಮಾಸ್ಟರ್ ರಾಜೇಶ್ ಪ್ಯಾಕೆಟ್. ಯು ಕ್ರೇಜಿ ಬ್ರೋ. ಆಲ್ವೇಸ್ ಕ್ರೇಜಿ ಬ್ರೋ. ಅಷ್ಟೊಂದು ಖುಷಿ ಪಟ್ರೆ ಇನ್ನೇನಾಗುತ್ತೆ? ಕ್ಲೋಸ್ ಆಗಿದೆ. ಅಷ್ಟೊಂದು ಖುಷಿ ಪಟ್ರೆ ಇನ್ನೇನಾಗುತ್ತೆ? MRP ಫುಲ್ ಫಾರ್ಮ್ ಏನು? ಏನು? ಮಾಸ್ಟರ್ ರಾಜೇಶ್ ಪ್ಯಾಕೆಟ್. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ MRP ಗೋಸ್ಕರ ಕಾಯ್ಕೊಂಡು ನಿಂತಿದ್ದೀವಿ. ಬಾಕ್ಲೇ ತೆಗ್ದಿಲ್ಲ. ಇದೇ ಫಸ್ಟ್ ಟೈಮ್. ಹೈವೇಲಿ ಬ್ರೋ ಸೀಟ್ ಬೆಲ್ಟ್ ಹಾಕೊಳ್ಳಿ ಬ್ರೋ, ಸೌಂಡ್ ಬರುತ್ತೆ. ಹ್ಯಾಂಡ್ ಜಿಪ್ ಹಾಕೊಳ್ಳಿ ಶರತ್. Emotional damage. ಸಿಕ್ಸು. ನೋರನ್ ನೀವು ಫಸ್ಟ್ ಟೈಮ್ ಬಂದಿದ್ದಿಲ್ಲ. ಓಡೋ. ಓಕೆ ಬಾ. ಓಕೆ ಬನ್ನಿ. ಒಂದು ನಿಮಿಷ ಚಾರ್ಜರ್ ಏನಾಗಿದೆ ಗೊತ್ತಾ? ಮಡಿಕೇರಿ ಅವನು ಕೆಳಗಡೆ ದೊಡ್ಡ ನಿಮ್ಗೆ ನ್ಯಾಕ್ ಗೊತ್ತಾಗಿದೆ. ಇದು ಬ್ಯಾಟಲ್ ಮಾಡ್ತೀನಿ ನಾನು ಮಾಡಿ. ಹೆಸರು ಹೊಸ ಹೆಸರು ಸಂಜುಗೆ. ಫೋಕಸ್ ಮಾಡಪ್ಪ ದೇವ್ರು. ಸಂಜು ಚೆಕ್ ಮಾಡ್ತೀನಿ. ಬಾಲ್ ಸರಿ ಇಲ್ಲ. ಅಯ್ಯೋ 10 ಆಯ್ತು. How many elephant is there? 7, 5 more. Elephant how much? 5 more. 5 is there? Oh, nice. ಲಯನ್ ಹೌ ಮಚ್ ಬಾ? Huh? ಲಯನ್ ಟೈಗರ್. Lion tiger is in the evening. Evening. Okay. So what's the plan after evening? After evening, booking apple. Booking apple means? Apple. Apple means what, bro? Your child, man, you don't know. Oh, you're crazy, bro. Always crazy, bro. Always crazy. Your wife will watch this video. Wife, she's in home, bro. Yeah, in home only she I'm will. bachelor now. Repeat again. I am bachelor. Once again. Repeat again. I am bachelor. Repeat again. I will tell in front of my wife only. I am bachelor. When I am in Chikmagalur, I am bachelor. ಕಂದ ಕಂದ ಎದ್ದೇಳು ಕಂದ. ನಾವು ಮಲಗಿರ್ಲಿಲ್ಲ, ನೀವೇ ನಿದ್ದೆ ಬರೋಂಗಿತ್ತು. ನೀನೇನ್ ಬ್ರೋ ಕಾರಲ್ಲಿ ಬಂದ್ರು ಮಲ್ಕಂತ್ಯ, ರೂಮಲ್ಲಿ ಬಂದ್ರು ಮಲ್ಕಂತ್ಯ. ಅವನು ನಿನ್ ಜೊತೆ ಮಲ್ಕೊಂಡಿದ್ನಾ? ಇಲ್ಲ ತಾನೆ. ಏನೇನು ಹೇಳಿ, ಏನೇನೋ ಹೇಳ್ತಿದ್ರಿ. ಅವನೇ ನಿನ್ ಜೊತೆ ಮಲ್ಗಿದ್ನಾ? ಇಲ್ಲ ತಾನೆ. ಅವನ್ ಸನನ್ ಜೊತೆ ಮಲ್ಗಿದ್ದಾನೆ. ಮಲ್ಕೊಳ್ಳಿ ಬಿಡು, ಯಾರ ಜೊತೆ ಆದ್ರು. ನಿನ್ಗೆ ಯಾಕೆ ಕುರಿ? ವಾಟ್ ಇಸ್ ದ ಪೇನ್? ಬ್ಯಾಕ್ ಪೇನ್? ಸಾರಿ, ಬ್ಯಾಕ್ ಬಿಲೋ ಪೇನ್. ಹೇಳು ಮಗು. ಇವತ್ತು ನೈಟು ಪಾರ್ಟಿ ಅರೇಂಜ್ ಮಾಡಿದ್ದಾರೆ. ಸೊ ಇವಾಗ ಪಾರ್ಟಿಗೆ ಜಾಯ್ನ್ ಆಗಬೇಕು. ಬನ್ನಿ ಹೋಗೋಣ. ಆ ಬಾಯ್ಸ್ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಇದು ನಾವಿದ್ದಿದ್ದು ಹೋಮ್ ಸ್ಟೇ ಚಿಕ್ಕಮಗಳೂರಲ್ಲಿ.
ಒಂಥರ ಫುಲ್ ಬ್ಯೂಟಿಫುಲ್ ನೇಚರಲ್ಲಿ ಇದೆ, ತುಂಬಾನೇ ಸೂಪರ್ ಇದೆ. ಬರ್ಲಿ ಬರ್ಲಿ ಸೂಪರ್, ಬರ್ಲಿ ಬರ್ಲಿ. ಸೊ ಒಂದು ಟೈಮಲ್ಲಿ ಇದು ಹುಲಿ ಇದ್ದಾಗ ಹಾ ಈ ಗಾಡಿ ಗೊತ್ತು ಗಮ್ಮತ್ತು ಇದು ನೋಡ್ತವ್ರಿಗೆ ಗೊತ್ತು. ಹಂಗಂತೀರಾ? ಹೇಗಿದೆ ಗಾಡಿ ಬ್ರೋ? ಸೂಪರ್ ಆಗಿದೆ ಬ್ರೋ ಗಾಡಿ. ಆಂಟಿಕ್ ಪೀಸು, ಆಂಟಿಕ್ ಪೀಸು. ಏನ್ ಹೆಸರು ಇದೇನಿದೆ? ಆರೆಂಜ್ ಕೌಂಟಿ. ಕೀರ್ತಿಗೆ ನನ್ಗೆ ಎಲ್ಲ ನಿಮ್ಗೆಲ್ಲ ಇದು ಕಂಡ್ರ ಹೊಡಿಯಲ್ಲ, ನೀವು ಹೊಡಿಬೇಕು ಅಷ್ಟೇ. ಅದು ಇದು ಅಂದ್ರು ನೋಡಿದ್ರೆ ನೀಟಾಗಿ ಕೆನ್ನೆ ಎಲ್ಲ ಸೋರ್ಬಿಟ್ಟು ಸೋರಿದ್ರು. ತಗೋ ನೀನುವೇ ಏನಾಗಲ್ಲ ಅಂದ್ರು. ಇಲ್ಲ ಅಣ್ಣ ನನ್ಗೆ ಬೇಡ, ನೀವು ತಗೊಳ್ಳಿ ಪರವಾಗಿಲ್ಲ, ನಾ ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ, ಎಲ್ಲ ಕೂತಿರ್ತೀನಿ. ಯಾವಾಗ ನಾನೇ ಹೊಡಿತೀನಿ. ಕ್ರೇಜ್ ಇತ್ತು ಮಾತ್ರ ನೆನ್ನೆ. ಅಯ್ಯೋ ಯಾವಾಗ ಎದ್ದಿದ್ದು? 3 ಗಂಟೆಗೆ ಮಿಡ್ ನೈಟ್ 3 ಗಂಟೆಗೆ ಎದ್ದಿದ್ದೆಪ್ಪ. ಆಯ್ತು ಎದ್ದಿದ್ದೆ, ಮತ್ತೆ ಮಲ್ಕೊಂಡೆ, ಇವಾಗ ಎದ್ದೆ. ಇನ್ನು ಕಾಫಿ ಬರ್ತಿದೆ, ಕುಡಿದ್ಬಿಟ್ಟು ಸ್ನಾನ ಮಾಡಿ ಮನೆಗೆ ಹೋಗೋದು ಅಷ್ಟೇ. ಬೆಳಗಾವಿಗ ಡೈರೆಕ್ಟ್. ಡೈರೆಕ್ಟ್. ಹೇಗಿತ್ತು ಎಲ್ಲ ನೈಟು? ನೈಟ್ ಹೆವಿ ಪಾರ್ಟಿ, ಸೂಪರ್. ಹೌದಾ? ಚೆನ್ನಾಗಿ ನಿದ್ದೆ ಅಲ್ಲ ಬಂತ? ಸಾಕಾದ ನಿದ್ದೆ ಬಂತು. ನಮ್ದು ಗೊರ್ಕೆ ಸೌಂಡ್ ಅಲ್ಲಿ ನೀವೆಲ್ಲ ನಿದ್ದೆ ಮಾಡಿದ್ರಲ್ಲ, ಅದೇ ಸಂತೋಷ. ಫುಲ್ ಎಂಜಾಯ್ ಮಾಡಿದ್ರ? ಸೂಪರ್, ಒಳ್ಳೆ ಕ್ರೌಡ್. ಓ ಬನ್ನಿ ಬಾಸ್, ಬನ್ನಿ ಬಾಸ್, ಹಂಗೆ ರ್ಯಾಂಪ್ ವಾಕ್ ಬನ್ನಿ ಬಾಸ್. ಕೋಳಿ ಹೆಂಗ? ಯಾವ ಕೋಳಿ? ಹೇಗಿತ್ತು ನೈಟ್? ನೈಟ್ ನೀನೇ ಹೇಳ್ಬೇಕು ಹೇಗಿತ್ತು ಅಂತ. ನೀವ್ ಹೇಳಿ. 2 ಪೀಸ್ ಹಾಕೊಂಡ್ ಬಂದಿದ್ಯಲ್ಲ, ಸಾಕು ಅಷ್ಟೇ. ಸಾಕಾ? ಸಾಕು. ಮಾಡೆಲ್ ಆಗ್ತಾ ಇದ್ಯಾ? ನೈಟ್ ಎಲ್ಲ ಹೇಗಿತ್ತು? ನೈಟು ಚೆನ್ನಾಗಿತ್ತು. ಹಾ ಓಕೆ. ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಡು, ಹಾ ನೀನು ಕಷ್ಟ ಸುಖ ಮಾತಾಡ್ದೆ. ಹಾ ಇನ್ನು ಒಳಗಿರೋ ಹಾ ಅದ್ವೀಗ ಹಾ ಅಶ್ವಮೇಧ ಎಲ್ಲ ಆಚೆ ಬಂತು. ಹಾ ನಿಂದು ಎಲ್ಲ ಕೇಳಿ ಪಾಪ ಹಿಂಗಾಗ್ಬಾರ್ದಿತ್ತು ಶರತ್ಗೆ ಅಂತ ಅನಿಸ್ತು. ಓಕೆ, ಗುಡ್. ಫುಲ್ ಸ್ಟೋರಿ ಕಂಪ್ಲೀಟ್ ಆಗಿಲ್ಲ, ಮತ್ತೆ ನಿನ್ ಸ್ಟೋರಿ ಕೇಳಕ್ಕೆ ಸ್ಟೋರಿ ಬರ್ಬೇಕು ಅಂತ ಇನ್ನೊಂದ್ಸತಿ ಬರ್ಬೇಕು. ಹಂಗ್ಯಾಕೋ ನಾವು ಕೊಟ್ಟಿರೋ ಅವಳಿಗೆ ನೀನ್ ನೆಕ್ಸ್ಟ್ ಟೈಮು ಚಾನ್ಸೇ ಇಲ್ಲ ಅನ್ಸುತ್ತೆ. ನೆನ್ನೆ ನೈಟು ಲಾಸ್ಟ್ ಫುಲ್ ಮಗು ಹೋಗ್ಬಿಟ್ಟಿದ್ರು ಬ್ರೋ ನೀವು. ಹೌದಾ? ನಿಂದೆ ಮಾಡ್ತಿದ್ಲ ಫುಲ್ ಮಗು. ಮಗುನಾ? ಬಟ್ ಅದನ್ನ ರೆಕಾರ್ಡ್ ಮಾಡ್ಕೊಂಬೇಕಿದ್ ನೋಡಿ, ಅದನ್ನೇ ಬಿಟ್ಬಿಟ್ಟಿಲ್ಲ. ಏನ್ ಮಗು ಆಗಿದ್ದೆ? ಮಗು ಹೆಂಗ್ ಕೂತ್ಕೊಳತ್ತೆ ಚೇರ್ ಮೇಲೆ? ಹಂಗೆ ನಿದ್ದೆ ಹೊಡಿತದ್ನ? ಮಗು ಹೆಂಗ್ ಕೂತ್ಕೊಳತ್ತೆ ಚೇರ್ ಮೇಲೆ? ಮಗು ಇನ್ನೇನ್ ಕೂತ್ಕೊಳತ್ತೆ? ಹಂಗ್ ಕೂತಿದ್ದ? ಫುಲ್ ಮಗು ಆಗ್ಬಿಟ್ಟಿದ್ರು. ಕೇಳಿ ಅವ್ರ ಬ್ರೋ ನೈಟ್ ಆಗಿದ್ರು. ಫಸ್ಟ್ ನಿದ್ದೆ ಮಾಡಿದ್ದೆ ಇವನು, ಹಿಂಗೆ ಹೋಗ್ಬಿಟ್ಟಿದ್ದ ಫಸ್ಟ್ ಹಿಂಗೆ. ಒಂದ್ ಅರ್ಧ ಅವರ್ ಬಿಟ್ಟಿದ್ರೆ ಎಚ್ಚರಿಕೆ ಆಗಿರತ್ತಾ? ಕಳ್ಸ್ಬಿಟ್ಟಿದ್ರೆ ಮಕ್ಕಳು. ಅರ್ಧ ಅವರ್ ಬಿಟ್ಟಿದ್ರೆ ತಿರ್ಗಾ ಚಾರ್ಜ್ ಆಗಿ ಬರ್ತಿದ್ದೆ.